ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಪಾಲಕ್ ಸೊಪ್ಪನ್ನು ಉಪಯೋಗಿಸಿ ಅನೇಕ ಬಗೆಯಾದಂಥ ರೆಸಿಪಿನ ಮಾಡ್ತೀವಿ. ರೈಸ್ ಬಾತ್ ಮಾಡ್ತೀವಿ, ಹಾಗೆ ಏನಾದರೂ ಗ್ರೇವಿ ಮಾಡ್ತೀವಿ, ಜೊತೆಗೆ ಪಾಲಕ್ ಸೊಪ್ಪಿನ ಸಾರನ್ನು ಸಹ ಮಾಡ್ಬೋದು. ಇವತ್ತಿನ ಈ ವಿಡಿಯೋದಲ್ಲಿ ಪಾಲಕ್ ಸೊಪ್ಪನ್ನು ಉಪಯೋಗಿಸಿ ಯಾವ ರೀತಿ ಬೋಂಡ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಬೋಂಡ ಅಂದ್ರೇ ಒಂದು ರುಚಿ, ಅದರಲ್ಲೂ ಪಾಲಕ್ ಸೊಪ್ಪನ್ನು ಉಪಯೋಗಿಸಿ ತಯಾರು ಮಾಡ್ತಾ ಇರ್ತಕ್ಕಂಥ ಈ ಬೋಂಡ ಮತ್ತಷ್ಟು ರುಚಿ ಅಂತ ಹೇಳ್ತಾ, ಹಾಗೆ ಬನ್ನಿ ಈ ರೀತಿಯಾದಂಥ ಪಾಲಕ್ ಸೊಪ್ಪಿನ ಬೋಂಡ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಯಾವ ರೀತಿ ತಯಾರು ಮಾಡೋದು ಅಂತ ಈಗ ನೀವು ಸಹ ನೋಡ್ಕೊಳ್ಳೋರಂತೆ. ಪಾಲಕ್ ಸೊಪ್ಪಿನ ಬೋಂಡ ಮಾಡೋದಕ್ಕೋಸ್ಕರ ತಾವಿಲ್ಲಿ ನೋಡ್ತಾ ಇರ್ಬೋದು, ಒಂದು ಕಟ್ಟಳತೆಯ ಪಾಲಕ್ ಸೊಪ್ಪನ್ನು ತೊಗೊಂಡು ನೀಟಾಗಿ ಬಿಡಿಸಿ ಪಾಲಕ್ ಸೊಪ್ಪನ್ನು ತೊಳೆದಿರ್ತಕ್ಕಂಥದ್ದು. ಈಗ ಈ ಪಾಲಕ್ ಸೊಪ್ಪನ್ನು ಈ ರೀತಿಯಾಗಿ ಬಹಳ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡ್ರೆ ಸಾಕು. ತಾವಿಲ್ಲಿ ನೋಡ್ತಾ ಇರ್ಬೋದು, ಒಂದು ಕಟ್ಟಳತೆಯ ಸೊಪ್ಪನ್ನು ಈ ಒಂದು ಹದದಲ್ಲಿ ಕಟ್ ಮಾಡಿ ಸಿದ್ಧ ಮಾಡಿರ್ತಕ್ಕಂಥದ್ದು. ಪಾಲಕ್ ಸೊಪ್ಪಿನ ಬೋಂಡ ಮಾಡೋದಕ್ಕೋಸ್ಕರ ಮೊದಲಿಗೆ ಸೊಪ್ಪು ಮತ್ತು ಹಿಟ್ಟನ್ನು ಕಲಿಸ್ಬೇಕು. ಕಲಿಸೋದಕ್ಕೂ ಮೊದಲೇ ನಾವಿಲ್ಲಿ ಎಣ್ಣೆನ ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು. ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವೈಟಮಿನ್ಸ್ ಎ, ಡಿ, ಇ ಹೇರಳವಾಗಿದೆ. ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ, ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ. 100% ಪ್ಯೂರಿಟಿ ಆದಂಥ ಎಣ್ಣೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊರಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು. ಈಗ ಎಣ್ಣೆನ ಬಿಸಿ ಮಾಡ್ಕೋಬೇಕು. ಎಣ್ಣೆನ ಲೋ ಫ್ಲೇಮ್ನಲ್ಲೇ ಬಿಸಿ ಮಾಡಬೇಕು. ಎಣ್ಣೆ ಬಿಸಿ ಆಗ್ತಕ್ಕಂಥ ಈ ಸಮಯದಲ್ಲಿ ಬೋಂಡಾಗಬೇಕಾದಂಥ ಸೊಪ್ಪು ಮತ್ತು ಹಿಟ್ಟನ್ನು ಕಲಸಿ ಸಿದ್ಧ ಮಾಡ್ಕೊಳ್ಳೋಣ. ಈ ರೀತಿ ಕಟ್ ಮಾಡಿದಂಥ ಪಾಲಕ್ ಸೊಪ್ಪೆಲ್ಲ ಒಂದು ಬಟ್ಲಿಗೆ ಹಾಕಿದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಕೊತ್ತಂಬರಿ ಸೊಪ್ಪಿನ ಜೊತೆಗೇ ಒಂದು ದಪ್ಪನಾದಂಥ ಈರುಳ್ಳಿನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು. ಹಾಗೆ 5ರಿಂದ 6 ಹಸಿಮೆಣಸಿನಕಾಯಿನೂ ಸಹ ಸಾಧ್ಯವಾದಷ್ಟು ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು. ಈ ರೀತಿ ಚಿಕ್ಕದಾಗಿ ಕಟ್ ಮಾಡೋದ್ರಿಂದ ಮೆಣಸಿನಕಾಯಿ ಬಹಳ ಚೆನ್ನಾಗಿ ಖಾರ ಬಿಟ್ಕೊಳ್ಳುತ್ತೆ. ಜೊತೆಗೆ ಸ್ವಲ್ಪ ಸೋಂಪು ಕಾಳು, ಚಿಟಿಕೆಯಷ್ಟು ತಿಂಡಿ ಸೋಡನ್ನು ಹಾಕಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಈಗ 1 ಟೇಬಲ್ ಸ್ಪೂನಷ್ಟು ಎಣ್ಣೆನೂ ಸಹ ಹಾಕಿ, ನೀರಾಗಿ ಕಲಿಸೋದಕ್ಕೂ ಮೊದಲೇ ಹಾಗೆ ಡ್ರೈ ಆಗಿ ಇದನ್ನೆಲ್ಲ ಒಮ್ಮೆ ಕಲಿಸ್ಬೇಕಾಗತ್ತೆ. ಏಕೆಂದರೆ ಈರುಳ್ಳಿ ಎಲ್ಲ ಚೆನ್ನಾಗಿ ಪದರ ಬಿಟ್ಕೊಳ್ಳುತ್ತೆ. ತದನಂತರ ನೀವು ನೀರಾಗಿ ಕಲಿಸ್ಬೇಕು. ಏಕೆಂದರೆ ಈ ರೀತಿ ಈರುಳ್ಳಿನ ನಾವು ಕಲಿಸ್ಬೇಕಾದ್ರೆ ಈರುಳ್ಳಿಲೂ ಸಹ ಇರ್ತಕ್ಕಂಥ ನೀರಿನಂಶ ಹೊರಬರುತ್ತೆ. ಆದ ಕಾರಣ ನೋಡಿಕೊಂಡು ನೀರಾಕಿ ಕಲಿಸ್ಬೇಕು. ನೋಡಿ, ಬಹಳ ಬೇಗ ಮಿಕ್ಸ್ ಆಯಿತು. ಈ ರೀತಿ ಮಿಕ್ಸ್ ಮಾಡಿದ ನಂತರ ಈಗ ತಾವಿಲ್ಲಿ ನೋಡ್ತಾ ಇರ್ಬೋದು, 1 ಕಪ್ ಅಳತೆಯ ಕಡಲೆ ಹಿಟ್ಟನ್ನು ಬಳಸ್ತಾ ಇರ್ತಕ್ಕಂಥದ್ದು ಬೋಂಡ ಮಾಡೋದಕ್ಕೆ. ಹಾಗೆ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ, ಈಗ ನೀರನ್ನು ಹಾಕಿ ಮಿಕ್ಸ್ ಮಾಡೋದಕ್ಕೂ ಮೊದಲೇ ಹಾಗೆ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಕಡಲೆ ಹಿಟ್ಟು ಸೊಪ್ಪು ಎಲ್ಲ ಚೆನ್ನಾಗಿ ಬೆರಿಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಬೆರೆಸಿ ಮಿಕ್ಸ್ ಮಾಡಿದ ನಂತರ ನಾವಿಲ್ಲಿ 1 ಕಪ್ ಅಳತೆಯ ನೀರನ್ನು ತೊಗೊಂಡಿರ್ತಕ್ಕಂಥದ್ದು ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ತೀವಿ. ಕಲಸಾದ ನಂತರ 1 ಕಪ್ ಅಳತೆಯಲ್ಲಿ ಎಷ್ಟು ನೀರನ್ನು ಬಳಸಿದ್ದೀವಿ ಅಂತ ತಿಳಿಸ್ತೀವಿ. ನೋಡಿ, ಈಗ ಹಿಟ್ಟು ಒಂದು ಅದಕ್ಕೆ ಬರ್ತಾ ಇದೆ. ಈಗ ಮತ್ತಷ್ಟು ಸ್ವಲ್ಪ ನೀರನ್ನು ಹಾಕಿ ಕಲಿಸ್ತಾ ಇದ್ದೀವಿ. ಒಮ್ಮೆಲೆ ನೀರು ಹಾಕಿದ್ರೆ ತೆಳು ಆಗಿಬಿಟ್ರೆ ಮತ್ತೆಲ್ಲ ಪದಾರ್ಥನೂ ಆ್ಯಡ್ ಮಾಡಬೇಕು. ಆದ ಕಾರಣ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋದು ಬಹಳ ಉತ್ತಮ. ನೋಡಿ, ಮೊದಲೇ ಹೇಳಿದಾಗೆ ಸೊಪ್ಪಲ್ಲೂ ಸಹ ನೀರಿನಂಶ ಇತ್ತು, ಈರುಳ್ಳಿಲೂ ಸಹ ನೀರಿನಂಶ ಇತ್ತು. 2 ಬಾರಿ ನಾವು ಸ್ವಲ್ಪ ನೀರನ್ನು ಹಾಕಿ ಬೋಂಡ ಮಾಡೋದಕ್ಕೆ ಹಿಟ್ಟು ಯಾವುದಕ್ಕೆ ಬೇಕೋ ಅದಕ್ಕೆ ಕಲಿಸ್ಕೊಂಡಿರ್ತಕ್ಕಂಥದ್ದು. 1 ಕಪ್ ಅಳತೆಯ ಹಿಟ್ಟು ಮತ್ತು ಈ ಪದಾರ್ಥ ಎಲ್ಲ ಕಳಿಸೋದಕ್ಕೆ ನಾವು ಬಳಸಿರ್ತಕ್ಕಂಥ ನೀರು 50 ml. ಬೋಂಡಾಗೆ ಬೇಕಾದಂಥ ಸೊಪ್ಪು ಮತ್ತು ಹಿಟ್ಟನ್ನು ಕಲಿಸಿದಂಥ ಹೊತ್ತಲ್ಲಿ ಲೋ ಫ್ಲೇಮ್ನಲ್ಲೇ ಎಣ್ಣೆ ಬಹಳ ಚೆನ್ನಾಗಿ ಬಿಸಿಯಾಗಿರ್ತಕ್ಕಂಥದ್ದು. ಈಗ ಕಲಿಸಿದಂಥ ಹಿಟ್ಟಿಂದ ಬೋಂಡಗಳನ್ನ ಸಿದ್ಧ ಮಾಡಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಒಮ್ಮೆಗೆ ಬಾಣಲಿಗೆ ಎಷ್ಟಾಗುತ್ತೋ ಅಷ್ಟು ಬೋಂಡಗಳನ್ನ ಹಾಕ್ಕೋಬೇಕಾಗತ್ತೆ. ಸ್ವಲ್ಪ ಆದಷ್ಟು ಬಾಣಲಿ ಡೆಪ್ತ್ ಇರ್ತಕ್ಕಂಥದ್ದು ತಗೊಳ್ಳಿ. ಈ ಥರ ಡೀಪ್ ಫ್ರೈ ಮಾಡಬೇಕಾದ್ರೆ, ಮತ್ತು ಬೋಂಡ ಆಗ್ಬೋದು ಅಥವಾ ಮತ್ತು ಯಾವುದೇ ಪದಾರ್ಥ ಆಗ್ಬೋದು, ನೀವು ತಯಾರು ಮಾಡಬೇಕಾದ್ರೆ ಅದು ಮುಳುಗುವಷ್ಟು ಎಣ್ಣೆ ಇರಬೇಕಾಗತ್ತೆ. ನಾವಿಲ್ಲಿ ಒಮ್ಮೆಗೆ ಬಾಣಲಿಲಿ ಎಷ್ಟಾಗುತ್ತೋ ಅಷ್ಟು ಬೋಂಡಗಳನ್ನ ಹಾಕಿರ್ತಕ್ಕಂಥದ್ದು.
ಚೆನ್ನಾಗಿ ಡೀಪ್ ಫ್ರೈ ಆಗಬೇಕು. ಏನು ಒಂದು ನೊರೆ ಕಾಣ್ತಾ ಇದೆ ಅದೆಲ್ಲ ಕಡಿಮೆ ಆಗಬೇಕು. ಅದೆಲ್ಲ ಕಡಿಮೆ ಆದಮೇಲೆ ಮತ್ತೊಂದು ಕಡೆಗೆ ತಿರುಗಿಸಿ ಡೀಪ್ ಫ್ರೈ ಮಾಡ್ಕೋಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಬೋಂಡಗಳನ್ನ ಡೀಪ್ ಫ್ರೈ ಮಾಡಬೇಕಾದ್ರೆ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಬಹಳ ಹೆಚ್ಚು ಊರಿನಲ್ಲಿ ನೀವು ಡೀಪ್ ಫ್ರೈ ಮಾಡಿಕೊಂಡ್ರೆ ಮೇಲೆ ಬಹಳ ಬೇಗ ಬೆಂದಂತೆ ಕಾಣುತ್ತೆ, ಒಳಗಡೆ ಹಸಿ ಹಸಿಯಾಗಿರುತ್ತೆ. ಆದ ಕಾರಣ ಸಾವಧಾನವಾಗಿ ನಿಧಾನಕ್ಕೆ ಬೋಂಡಗಳನ್ನ ಡೀಪ್ ಫ್ರೈ ಮಾಡ್ಕೋಬೇಕು. ಆ ರೀತಿ ಲೋ ಅಥವಾ ಮೀಡಿಯಂ ಫ್ಲೇಮ್ನಲ್ಲಿ ಬೋಂಡಗಳನ್ನ ಡೀಪ್ ಫ್ರೈ ಮಾಡೋದ್ರಿಂದ ಒಳಗಡೆ ಚೆನ್ನಾಗಿ ಬೆಂದು ತದನಂತರ ಮೇಲೆ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಕಡೆ ಬೋಂಡ ಚೆನ್ನಾಗಿ ಬೆಂದು ನೊರೆ ಕಡಿಮೆ ಆಗಿರ್ತಕ್ಕಂಥದ್ದು. ಈಗ ಮತ್ತೊಂದು ಕಡೆ ಬೋಂಡಗಳನ್ನ ತಿರುಗಿಸ್ಕೊಳ್ಳೋಣ. ಈ ರೀತಿ ಡೀಪ್ ಫ್ರೈ ಮಾಡಬೇಕಾದ್ರೆ ಒಂದು ಬಾಣಲಿ ಡೆಪ್ತ್ ಇರ್ತಕ್ಕಂಥದ್ದನ್ನ ಯೂಸ್ ಮಾಡಿ, ಇನ್ನೊಂದು ವೆಯ್ಟ್ ಇರ್ತಕ್ಕಂಥ ಬಾಣಲಿನ ಯೂಸ್ ಮಾಡಿ. ಏಕೆಂದರೆ ಬೋಂಡಗಳನ್ನ ತಿರುಗಿಸ್ಬೇಕಾದ್ರೆ ಬಾಣಲಿ ಅಲುಗಾಡೋದಿಲ್ಲ ಅಂತ. ನೋಡಿ, ಮತ್ತೊಂದು ಕಡೆನೂ ಬೋಂಡಗಳು ಡೀಪ್ ಫ್ರೈ ಆಗಿದೆ. ಬಣ್ಣನೂ ಸಹ ತುಂಬ ಚೆನ್ನಾಗಿ ಮೂಡಿ ಬಂದಿದೆ, ಹಾಗೆ ನೊರೆನೂ ಸಹ ಕಡಿಮೆ ಆಗಿರ್ತಕ್ಕಂಥದ್ದು. ಈ ಸಮಯದಲ್ಲಿ ಎಣ್ಣೆಯಿಂದ ಬೋಂಡಗಳನ್ನ ಹೊರತೆಗೆಯೋಣ. ನೋಡಿ, ಎಣ್ಣೆಯಿಂದ ಹೊರತೆಗೆದಾದ ನಂತರ ಬೋಂಡಗಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದು ಬರೀ ಬೋಂಡ ಅಲ್ಲ, ಪಾಲಕ್ ಸೊಪ್ಪಿನ ಬೋಂಡ ಆಗಿರೋದ್ರಿಂದ ನೋಡೋದಕ್ಕೂ ಚೆನ್ನಾಗಿದೆ, ತಿನ್ನೋದಕ್ಕೂ ರುಚಿಯಾಗಿರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಕಲಿಸಿದಂಥ ಹದ ವಿಧ ಸರಿಯಾಗಿರೋದ್ರಿಂದ ಹೆಚ್ಚು ಎಣ್ಣೆನೂ ಸಹ ಕುಡಿದಿಲ್ಲ ಬೋಂಡಗಳು. ಈಗ ಎಣ್ಣೆಯಿಂದ ಬೋಂಡಗಳನ್ನ ಹೊರತೆಗೆದಾದ ನಂತರ ಮತ್ತೊಂದು ತಟ್ಟೆಗೆ ಒಂದು ಟಿಶ್ಯೂ ಪೇಪರ್ನ ಹಾಕಿ ಅದ್ರ ಮೇಲೆ ಬೋಂಡಗಳನ್ನ ಹಾಕ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಹೆಚ್ಚುವರಿ ಎಣ್ಣೆ ಏನಾದರೂ ಇದ್ದರೆ ಖಂಡಿತ ಟಿಶ್ಯೂ ಪೇಪರು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಅಂತ. ನಂತರ ಈಗ ಇನ್ನು ಉಳಿದಂಥ ಬೋಂಡಗಳನ್ನು ಸಹ ಡೀಪ್ ಫ್ರೈ ಮಾಡ್ಕೊಳ್ತೇವೆ. ನೋಡಿ, ಇಲ್ಲಿ ಬೋಂಡ ಎಷ್ಟು ಚೆನ್ನಾಗಿ ಡೀಪ್ ಫ್ರೈ ಆಗಿದೆ, ಹಾಗೆ ಮೇಲ್ಪದರ ಗರಿಗರಿಯಾಗಿದ್ದು ಒಳಗಡೆ ಅಷ್ಟೇ ಸಾಫ್ಟ್ ಇರ್ತಕ್ಕಂಥದ್ದು, ಚೆನ್ನಾಗಿ ಡೀಪ್ ಫ್ರೈ ಆಗಿರ್ತಕ್ಕಂಥದ್ದು. ಅಂತೂ ಇಂತೂ ಕಂಪ್ಲೀಟಾಗಿ ಡೀಪ್ ಫ್ರೈ ಮಾಡಾದ ನಂತರ ತಾವಿಲ್ಲಿ ನೋಡ್ತಾ ಇದ್ರಲ್ಲ ಬೋಂಡಗಳು ಎಷ್ಟು ಚೆನ್ನಾಗಿದೆ ಅಂತ. ತಿನ್ನೋದಕ್ಕಂತೂ ಅದ್ಭುತವಾದಂಥ ರುಚಿ. ಬಿಸಿನಲ್ಲೇ ತಿಂತಾ ಇದ್ದರೆ ಅದರ ಮಜಾನೇ ಬೇರೆ. ಖಂಡಿತ ಕಾಫಿ ಟೀ ಜೊತೆಗಿದ್ಬಿಟ್ರೆ ಇನ್ನೂ ಸೊಗಸಾದ ರುಚಿನ ಹೊಳಗೊಳ್ಳುತ್ತೆ ಈ ಒಂದು ಬೋಂಡಗಳು ಅಂತ ಹೇಳ್ತಾ. ಹಾಗಿದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಪಾಲಕ್ ಸೊಪ್ಪಿನ ಬೋಂಡ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ತಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.